ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ಇವತ್ತು ನಮ್ಮಮ್ಮ ಬದನೆಕಾಯಿ ಗೊಜ್ಜು ಮಾಡ್ತಿದ್ದಾರೆ. ಇದು ಚಪಾತಿ ದೋಸೆ ಸೂಪರ್ ಆಗಿರುತ್ತೆ. ಸೊ ಈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗೆಲ್ಲ ಮಾಡ್ತಾರೆ ನೋಡೋಣ. ರಾತ್ರಿ ಚಪಾತಿ ದೋಸೆ ಆ ಥರ ಎಲ್ಲ ಮಾಡಿದಾಗ ಸೈಡ್ ಡಿಶ್ಗೆ ಒಂದು ರೆಸಿಪಿ ತೋರಿಸ್ತಿದ್ದೀವಿ. ಅದು ಒಂದು ಬದನೆಕಾಯಿ ಗೊಜ್ಜು ಅಂತ. ಸೊ ಇದಕ್ಕೆ ಇದರ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಸೊ ಇದು ಫಸ್ಟ್ ಎಣ್ಣೆ ಹಾಕೋಬೇಕು. 3 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ. ತುಂಬ ಈಸಿ, ನೀವು ಟ್ರೈ ಮಾಡಿ. ಚಪಾತಿ ದೋಸೆ ಎರಡಕ್ಕೂ ಸೂಪರ್ ಆಗಿರುತ್ತೆ. ಈಗ ಸಾಸಿವೆ ಸಿಡಿದಿದೆ. ಈಗ ಏನು ಹಾಕಬೇಕು? ಕಡಲೆಬೇಳೆ. ನೋಡಿ, ಕಡಲೆಬೇಳೆ ಹಾಕ್ತಿದ್ದಾರೆ. ನೀವು ಒಮ್ಮೆ ಟ್ರೈ ಮಾಡಿ, ಈ ಥರ ಸೂಪರಾಗಿ ಬಂದಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಮನೇಲಿ. ಹಬ್ಬ ಅಂತೀರ, ತುಂಬ ಚೆನ್ನಾಗಿತ್ತು ಅಂತ. ನೀವು ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ಬನ್ನಿ. ಸೊ ಏನು ಹಾಕೊಂಡೆ ಅಮ್ಮ? 1 ಮೆಣಸಿನ್ಕಾಯಿನ ಹಾಕೊಂಡಿದ್ದಾರಂತೆ. ಸೊ ಇವಾಗ ಮೊದಲೇ ನಾವು ಬದನೆಕಾಯಿನ ಹೆಚ್ಚಿ ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ವಿ. ಸೊ ಅದನ್ನು ಹಾಕೋಬೇಕು. ನೋಡಿ, ಬದನೆಕಾಯಿನ ಮೊದಲೇ ನೀರಲ್ಲಿ ಹಾಕಿ ಇಟ್ಕೊಂಡಿದ್ವಿ. ಸೊ ಈಗ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ. ನೋಡಿ, ಮಾಡುವಾಗಲೇ ಘಮ ಬಂದ್ಬಿಡುತ್ತೆ ನಮಗೆ. ಟೊಮೆಟೊ ಹಾಕೊಂಡಿದ್ದಾರೆ. ಟೊಮೆಟೊ ಚೆನ್ನಾಗಿ ಬಾಡಬೇಕು. ಸೊ ನೀವು ಸಿಮ್ಮಲ್ಲಿ ಹಾಕಿ ಇದು ಮಾಡಿ. ಈಗ ಬಾಡಿದೆ. ಸೊ ಏನು ಹಾಕೋತಿದ್ದಾರೆ ಅಮ್ಮ? ಸಾಂಬಾರ್ ಪುಡಿ ಹಾಕೋತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಬಾಡಕ್ಕೆ ಇಡಬೇಕಾಗುತ್ತೆ. ನೋಡಿ, ಅಮ್ಮ ಬಾಡಕ್ಕೆ ಇಟ್ಟಿದ್ದಾರೆ. ನೋಡಿ, ಇದೆಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಸ್ವಲ್ಪ ಗ್ರೇವಿ ಥರ ಆಗೋಕ್ಕೆ ನೀರು ಹಾಕೊಳ್ಳಿ. ನೀರು ಸಿಂಪಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀರು ಹಾಕ್ಬಿಟ್ಟು ಇದಕ್ಕೆ ಕಾಯಿ ತುರಿ ಕರಿಬೇವು ಇದು ಹಾಕಿದ್ರೆ ರೆಡಿನಾ ಅಮ್ಮ? ಎರಡು ಕುದಿ ಬಂದರೆ ರೆಡಿ ಟು ಸರ್ವ್. ಇವಾಗ ಕುದಿ ಬರಬೇಕು. ನೋಡಿ, ಈಗ ನಮ್ಮ ಗೊಜ್ಜು ರೆಡಿ ಇದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡೋರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಟೇಸ್ಟಿಯಾಗಿ ರೆಡಿ ಆಗುವಂಥದ್ದು ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ದೋಸೆಗೆ ತುಂಬ ಸೂಪರ್ ಆಗಿರುತ್ತೆ.